ನಿಮಗೆ ಒಳ್ಳೆಯದಾಗಲಿ. ಆದರೆ ಭಾಳಷ್ಟು ಜನ ಮಾತಾಡ್ತಾ ಇದ್ರು, ಮಹಾರಾಜರು, ನಾನು ಕೆಲವು ಸೋಷಿಯಲ್ ಮೀಡಿಯಾದಲ್ಲಿ ನೋಡಿದೆ, ಮಹಾರಾಜರು ಅವ್ರದ್ದೇ ಆದಂಥ ಗೌರವ ಇದೆ, ಅವ್ರು ಯಾಕೆ ಚುನಾವಣೆಗೆ ಬಂದು ಜನ ಎಲ್ಲರೂ ಅವ್ರ ಕೈ ಮುಗಿತಾರೆ, ಅವ್ರು ಯಾಕೆ ಜನಕ್ಕೆ ಬಂದು ಕೈ ಮುಗಿತಾರೆ? ಆದರೆ ಅದೆಲ್ಲವನ್ನು ಮರೆತು ಸಾಮಾನ್ಯ ಜನರಿಗೆ ಆಗಬೇಕಾಗಿರ್ತಕ್ಕಂತಹ ಕಾನೂನು ಬದಲಾವಣೆಯನ್ನು ಮಾಡಬೇಕಾಗಿರ್ತಕ್ಕಂಥದ್ದು ಒಬ್ಬ ಲೋಕಸಭಾ ಕೇಂದ್ರದಲ್ಲಿ ಲೋಕಸಭಾ ಅಭ್ಯರ್ಥಿಯ ಜವಾಬ್ದಾರಿ, ಲೋಕಸಭಾ ಸದಸ್ಯರ ಜವಾಬ್ದಾರಿ, ರಾಜ್ಯದಲ್ಲಿ ಶಾಸಕನ ಜವಾಬ್ದಾರಿ. ಅದನ್ನು ಅರಿಬೇಕು. ಅದನ್ನು ಅರಿತು ನನ್ನ ಜನರಿಗೆ ಮತ್ತೊಮ್ಮೆ ನಾನು ಅದನ್ನು ಬದಲಾವಣೆಯನ್ನು ತರಬೇಕು ಅನ್ನುವಂಥ ಭಾವನೆಯನ್ನು ಇಟ್ಕೊಂಡು ನೀವು ಒಪ್ಕೊಂಡು ಜನಸಾಮಾನ್ಯರ ಮಧ್ಯದಲ್ಲಿ ನಾನು ಕೂಡ ಒಬ್ಬ ಅನ್ನುವಂಥ ಏನು ತೀರ್ಮಾನಕ್ಕೆ ಬಂದಿದ್ದೀರಿ, ನಿಮಗೆ ನನ್ನ ನಮಸ್ಕಾರಗಳನ್ನ ಅಭಿನಂದನೆಗಳನ್ನು ತಿಳಿಸ್ತಾ ಎಲ್ಲರೂ ಇಲ್ಲಿ ನಾನು ನಿಮ್ಮೆಲ್ಲರಿಗೂ ನಾಳೆಯಿಂದ ನಮ್ಮೆಲ್ಲ ಕೆಲಸ ಕಾರ್ಯಗಳು ಇರ್ತವೆ. ಇದ್ರ ಜೊತೆಗೆ ಒಂದು 8 ರಿಂದ 10 ಗಂಟೆ ಈ ಎರಡೂ ಪಕ್ಷದ ಅಭ್ಯರ್ಥಿ ಮೈತ್ರಿ ಅಭ್ಯರ್ಥಿಗೆ ಅತಿ ಹೆಚ್ಚು ಮತಗಳಿಂದ ಆಯ್ಕೆ ಮಾಡುವಂಥ ಕೆಲಸವನ್ನು ನಾವು ನೀವು ಸೇರಿ ಮಾಡೋಣ ಅನ್ನುವಂಥ ಮಾತೇಳಿ ನಮ್ಮೆಲ್ಲರಿಗೆ ನನ್ನ ನಮಸ್ಕಾರಗಳನ್ನು ತಿಳಿಸಿ ನಿಮಗೆ ಅಭಿನಂದನೆಗಳನ್ನು ತಿಳಿಸಿ ನನ್ನ ಮಾತು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ.